श्री राघवेन्द्राय नमः। श्री गुरुभ्यो नमः। परमगुरुभ्यो नमः। श्रीमदानंदतीर्थ भगवत्पादाचार्य गुरुभ्यो नमः। श्री वेदव्यासाय नमः। लक्ष्मी हयग्रीवाय नमः। लक्ष्मी वेंकटेशाय नमः। ओं कल्याणाद्भुतगात्राय कामितत्प्रदायिने श्रीमद् वेंकटनाथाय श्रीनिवासाय ते नमः। वेंकटाद्रि समं स्थानं ब्रह्माण्डे नास्ति किञ्चनः। वेंकटेशो देवो न भूतो न भविष्यते। एतेन सत्यवाक्येन सर्वार्थां साधयामि। श्रीक्षेत्रागिರ್ತಕ್ಕಂಥ ಜ್ವಾಲಾ ಭವರೋಗವಿದ್ಯೆ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಮುಖ್ಯ ಪ್ರಾಣದೇವರ ಸನ್ನಿಧಾನ, ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ, ರಾಯರ ಮೃತ್ಕಾ ಬೃಂದಾವನ ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಯರು ಮೂರೂ ಮೃತಿಗೆ ಇರ್ತಕ್ಕಂಥ 42 ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ನಿಮ್ಮ ಗುರುಗಳಾಗಿರ್ತಕ್ಕಂಥ ವಿಶೇಷವಾಗಿ ರಾಯರು ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನೇ ಪ್ರಾರ್ಥನೆ ಮಾಡ್ತಾ, ಇದೇ 25ನೇ ತಾರೀಕು ವಿಶೇಷವಾಗಿರ್ತಕ್ಕಂಥ ದಿನ. ಅದೇ ವಿಶೇಷ, ಏನು ಮಾಡಿದರೆ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಯಾರಿಗೆ ನಕ್ಷತ್ರದಲ್ಲಿ ಸೂರ್ಯನ ವಿಶೇಷವಾಗಿರ್ತಕ್ಕಂಥ ತೊಂದರೆಗಳಾಗ್ತಾ ಇರುತ್ತೆ, ನಕ್ಷತ್ರದಲ್ಲಿ ದೋಷಗಳಿರುತ್ತೆ, ಆ ದೋಷವೆಲ್ಲವೂ ಪರಿಹಾರ ಆಗ್ತಕ್ಕಂಥದ್ದೇ ರಥಸಪ್ತಮಿ. ರಥದಲ್ಲಿ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವನು ಸೂರ್ಯನಾರಾಯಣ. ರಥಸಪ್ತಮಿ ದಿವಸ ಸೂರ್ಯ ವಿಶೇಷವಾಗಿ ಚಂಚಲ ಆಗ್ತಾರಂತೆ. ಒಂದು ಆ ಜಾಗವನ್ನು ಬಿಟ್ಟು ಬೇರೆ ಜಾಗದಲ್ಲಿ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥದ್ದೇ ರಥಸಪ್ತಮಿ. ಆ ರಥಸಪ್ತಮಿ ಪ್ರತಿ ತಿಂಗಳು ಸೂರ್ಯ ವಿಶೇಷವಾಗಿ ಒಂದೊಂದು ಸೂರ್ಯ ಒಂದೊಂದು ಚೇಂಜ್ ಆಗ್ತಾ ಇರ್ತಾರೆ. ಅದು ನಮಗೆ ಗೊತ್ತಾಗಲ್ಲ. ಆದರೆ ರಥಸಪ್ತಮಿ ದಿವಸ ರಥವನ್ನು ವಿಶೇಷವಾಗಿ ರುದ್ರದೇವರ ಸನ್ನಿಧಾನಕ್ಕೆ ಹೋದಾಗ ಆ ರಥಸಪ್ತಮಿ ದಿವಸ ಆ ಸೂರ್ಯನ ಕಿರಣ ರಥಸಪ್ತಮಿ ದಿವಸ ಆ ರುದ್ರದೇವರ ಮೇಲೆ ಬೀಳುತ್ತದೆ. ಅದೇ ರೀತಿಯಾಗಿ ರಂಗನಾಥನ ಹತ್ರ ಹೋದಾಗ ಆ ರಂಗನಾಥನ ಸೂರ್ಯನ ಕಿರಣ ರಂಗನಾಥನ ಮುಖದ ಮೇಲೆ ಬೀಳುತ್ತಂತೆ. ಇಂಥ ಎಲ್ಲವೂ ವಿಶೇಷವಾಗಿರ್ತಕ್ಕಂಥದ್ದು ಅದು ರಥಸಪ್ತಮಿಯ ದಿವಸ ವಿಶೇಷ. ಅದರಲ್ಲೂ ವಿಶೇಷವಾಗಿ ರಾಮದೇವರ ಅಯೋಧ್ಯೆಯಲ್ಲಿರ್ತಕ್ಕಂಥ ರಾಮದೇವರಿಗೆ ವಿಶೇಷವಾಗಿ ರಥಸಪ್ತಮಿಯ ದಿವಸ ಆ ಕಿರಣ, ಆ ಸೂರ್ಯನ ಕಿರಣ ರಾಮದೇವರ ಒಂದು ಪಾದಕ್ಕೆ ಬೀಳುತ್ತದೆ. ಇಂಥ ಮಹಾನುಭಾವರು ರಾಮದೇವರು ಅಂದರೆ ಆ ಮಹಾನುಭಾವ ವಿಶೇಷವಾಗಿರ್ತಕ್ಕಂಥದ್ದು. ಆ ಸೂರ್ಯನೂ ನಮಸ್ಕಾರವನ್ನು ಮಾಡ್ತಾರಂತೆ ರಾಮದೇವರಿಗೆ. ಸೂರ್ಯನೂ ವಿಶೇಷವಾಗಿ ರುದ್ರದೇವರು ನಮಸ್ಕಾರ ಮಾಡ್ತಾರಂತೆ. ಸೂರ್ಯನೂ ವಿಶೇಷವಾಗಿ ಶೇಷದೇವರಿಗೆ ನಮಸ್ಕಾರವನ್ನು ಮಾಡ್ತಾರಂತೆ. ಸೂರ್ಯನು ವಿಶೇಷವಾಗಿ ರಂಗನಾಥನಿಗೆ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದೇ ಸೂರ್ಯ ರಥಸಪ್ತಮಿ. ರಥದಲ್ಲಿ ಭಗವಂತ ವಿಶೇಷವಾಗಿ ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥದ್ದೇ ರಥಸಪ್ತಮಿ ಅಂತ ಕರೀತಾರೆ. ಅದರಲ್ಲೂ ವಿಶೇಷವಾಗಿ ರಥಸಪ್ತಮಿ ಬರೋಕ್ಕಿಂತ ಮುಂಚಿತವಾಗಿ ವಿಶೇಷವಾಗಿ ವಸಂತ ಪಂಚಮಿಯಿಂದ ಬರುತ್ತೆ. ವಸಂತ ಪಂಚಮಿ ಬರ್ತಕ್ಕಂಥದ್ದು ಶುಕ್ರವಾರ. ಮತ್ತು ಭೋಗಿ ಹಬ್ಬ ಅಂತ ಬರುತ್ತೆ. ಅದು ವಿಶೇಷವಾಗಿರ್ತಕ್ಕಂಥದ್ದು ಭೋಗಿ ಇರ್ತಕ್ಕಂಥದ್ದು 24ನೇ ತಾರೀಕು. ಸಪ್ತಮಿ ವಿಶೇಷವಾಗಿ ಬರ್ತಕ್ಕಂಥದ್ದೇ ಅದು ಬಹಳ ವಿಶೇಷ, ಭಾನುವಾರ ಬರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಈತ ರಥಸಪ್ತಮಿಯ ದಿವಸ ವಿಶೇಷವಾಗಿ ಆ ರಥಸಪ್ತಮಿ ದಿವಸ ವಿಶೇಷವಾಗಿ ಏನು ವಿಶೇಷವಾಗಿ ಮಾಡಬೇಕು, ಏನು ಮಾಡಿದರೆ ಪುಣ್ಯ ಸಿಗುತ್ತೆ, ದೇವತೆಗಳಿಗೆ ಏನೇನು ಮಾಡಿದರೆ ಪುಣ್ಯ ಸಿಗುತ್ತೆ ಅಂತ ಹೇಳಿದಾಗ ನಾವು ಮೋಕ್ಷಕ್ಕೆ ಹೋಗುವ ಹಾದಿ ಅಂತದೆಲ್ಲ ನಾವು ಏನೇನು ಮಾಡಿರ್ತೀವಿ ಕರ್ಮಗಳು, ಆ ಕರ್ಮಗಳನ್ನು ಕಳೆದುಕೊಳ್ಳೋಕ್ಕೋಸ್ಕರವಾಗಿ ರಥಸಪ್ತಮಿಯ ದಿವಸ ವಿಶೇಷವಾಗಿ ನಾವು ದೇವರ ಪೂಜೆಯನ್ನು ಮಾಡೋಕ್ಕಿಂತ ಮುಂಚಿತವಾಗಿ ಎಕ್ಕದ ಗಿಡಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿ, ಎಕ್ಕದ ಗಿಡದಲ್ಲಿರ್ತಕ್ಕಂಥ ಎಲೆಗಳನ್ನು ತೆಗೆದುಕೊಂಡು ಬಂದು ಆ ಎಕ್ಕದ ಗಿಡದಲ್ಲಿರ್ತಕ್ಕಂಥ ಎಲೆಗಳನ್ನು ತಂದು ತುಳಸಿಯ ಬೃಂದಾವನದ ಮುಂದೆ ಇಟ್ಟು ಆ ತುಳಸಿಯ ಮೃತ್ತಿಕೆಯನ್ನು ಅದಕ್ಕೆ ಒಂದು ನೀರನ್ನು ಮತ್ತು ತುಳಸಿ ಮೃತ್ತಿಕೆಯನ್ನು ತೆಗೆದುಕೊಂಡು ನೀರನ್ನು ಹಾಕಿ ಆ ತುಳಸಿಯ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನ ಇರತಕ್ಕಂಥದ್ದು, ಎಕ್ಕದ ಗಿಡದಲ್ಲಿರ್ತಕ್ಕಂಥದ್ದು ಗಣಪತಿ ಇರ್ತಕ್ಕಂಥದ್ದು, ಆ ಸನ್ನಿಧಾನ ಒಳಗಡೆ ತೆಗೆದುಕೊಂಡು ಹೋಗಿ ತಲೆಯ ಮೇಲೆ ಎಕ್ಕದ ಗಿಡದ ವಿಶೇಷವಾಗಿರ್ತಕ್ಕಂಥ ಎಲೆಯನ್ನು ತಲೆಯ ಮೇಲೆ ಮತ್ತು 2 ಭುಜಗಳಲ್ಲಿ ಮತ್ತು ಹೊಟ್ಟೆಯ ಒಂದು ನಾಭಿ ಹತ್ರ ಈ ಎಲ್ಲವೂ ಇಟ್ಟುಕೊಂಡು ದೇವರಲ್ಲಿ ಸ್ಮರಣೆಯನ್ನು ಮಾಡಿ, ಗುರುಗಳ ಸ್ಮರಣೆಯನ್ನು ಮಾಡಿ ಆ ಸ್ನಾನವನ್ನು ಮಾಡಬೇಕು. ಸ್ನಾನವನ್ನು ಮಾಡಿದಾಗ
ನಮ್ಮಲ್ಲಿರ್ತಕ್ಕಂಥ ಎಲ್ಲ ದೋಷಗಳು ಪರಿಹಾರ ಆಗ್ತಕ್ಕಂಥದ್ದೇ ರಥಸಪ್ತಮಿಯ ದಿವಸ ವಿಶೇಷವಾಗಿ ಪರಿಹಾರ ಆಗ್ತಕ್ಕಂಥದ್ದು ಭಾಗ್ಯ ಇರುತ್ತೆ. ಆ ಎಲೆಯಲ್ಲಿ ಭಗವಂತ ವಿಶೇಷವಾದ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನಂತೆ. ಹಾಗೆ ಇಂದಿನ ಕಾಲದಲ್ಲಿ ನಮಗೆ ಡಾಕ್ಟ್ರು ಏನೂ ಇರಲಿಲ್ಲ ಆಗಿನ ಕಾಲದಲ್ಲಿ ಏನು ಮಕ್ಕಳು ಮಾಡಿದೆ ಅಂತ ಹೇಳಿದ್ರೆ ಯಾವುದನ್ನು ಹೆರಗಳು ತಂದು ಇದೆಲ್ಲ ಮಾಡಿ ಅದನ್ನೆಲ್ಲ ನಾವು ತಿಂತಾ ಇದ್ವಿ. ಸೊಪ್ಪು ಪಪ್ಪು ಎಲ್ಲ ತಿಂತಾರೆ. ಯಾರು ತಪ್ಪು ತಿಂತಾರೆ, ಯಾರು ತಿಂದಿರೇ ಆಗ್ತೇವೆ. ಅದಕ್ಕೋಸ್ಕರ ಏಕದಿನಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ರಥಸಪ್ತಮಿ ದಿವಸ ಈ ಸ್ನಾನವನ್ನು ಮಾಡಿದಾಗ ಆ ದೋಷಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಇರುತ್ತೆ. ಅದಕ್ಕೋಸ್ಕರವಾಗಿ ಈ ರಥಸಪ್ತಮಿಯ ದಿವಸ ವಿಶೇಷವಾಗಿ ಸ್ನಾನವನ್ನು ಮಾಡಿ ಎಕ್ಕದೆಗಡದ ಎಲೆಯನ್ನು ತಂದು ಸ್ನಾನವನ್ನು ಮಾಡಿ ತದನಂತರ ಯಾವ ಯಾವ ವಿಗ್ರಹಗಳಿದೆ ನಿಮ್ಮ ಮನೆಯಲ್ಲಿ ಪ್ರತಿದಿನ ಪೂಜೆ ಮಾಡ್ತಕ್ಕಂಥ ವಿಗ್ರಹಗಳಿರುತ್ತೆ ಮತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ವಿಗ್ರಹಗಳಿರುತ್ತೆ. ಆ ವಿಗ್ರಹಗಳನ್ನೆಲ್ಲ ತೆಗೆದು ವಿಶೇಷವಾಗಿ ಅದಕ್ಕೆಲ್ಲ ನೀರು ಹಾಕಿ ತೊಳೆದು ಪೂಜೆಯನ್ನು ಮಾಡಿ ಗಂಧ ಅಕ್ಷತೆಯನ್ನು ಹಚ್ಚಿ, ಇಲ್ಲವಾದರೆ ವಿಶೇಷವಾಗಿ ಆ ರುದ್ರದೇವರ ಸ್ಮರಣೆಯನ್ನು ಮಾಡಬೇಕಂತೆ. ಯಾಕೆಂದರೆ ವಿಶೇಷವಾಗಿ ಸೂರ್ಯನಾರಾಯಣ ಅನುಗ್ರಹ ನಮಗೆ ಬೇಕಾದರೆ ನಮ್ಮಲ್ಲಿ ಏನು ವಿಶೇಷ ಅಂತ ಹೇಳುತ್ತೆ ಅಂತಂದರೆ ನೀಲಾಂಜನ ಸಮಾಭಾಷಂ ರವಿಪುತ್ರಂ ಯಮಾಗುಣಂ ಛಾಯಾ ಮಾರ್ತಂಡ ಸಂಭೂತಂ ತಮ್ಮಮಾಮಿ ಶನೈಶ್ವರ. ಸೂರ್ಯನ ಮಗನೇ ಶನೈಶ್ವರ. ಅದಕ್ಕೋಸ್ಕರವಾಗಿ ಈ ಕರ್ಮಗಳೆಲ್ಲ ಕಳಿಬೇಕಾದ್ರೆ ಸಾಕ್ಷಾತ್ ಡೈರೆಕ್ಟ್ ನಾರಾಯಣನ ಹತ್ರ ಹೇಗೆ ಹೋಗ್ತೀರೋ ನಾವು ಕೇಳ್ತೀರೋ ಅದೇ ಸೂರ್ಯನ ಹತ್ರ ಹೋಗಿ ಕೇಳಿ, ಭಗವಂತ ನಾ ಕರ್ತ ಹರಿಕರ್ತಾಹ ತತ್ಪೂಜಾ ಸರ್ವಶಾಲಿನಃ, ನಿನ್ನ ಅನುಗ್ರಹದಿಂದ ನಮ್ಮೆಲ್ಲಿರ್ತಕ್ಕಂಥೆಲ್ಲ ದೋಷಗಳು ಪರಿಹಾರ ಆಗಬೇಕಪ್ಪ ಅಂದಾಗ ಆ ಸೂರ್ಯನಾರಾಯಣ ಅನುಗ್ರಹದಿಂದ, ಗುರುಗಳ ಅನುಗ್ರಹದಿಂದ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಇರುತ್ತದೆ. ಅದಕ್ಕೋಸ್ಕರವಾಗಿ ಈ ಸೂರ್ಯನಾರಾಯಣ ಸಪ್ತಮಿ ದಿವಸ ವಿಶೇಷವಾಗಿ ದೇವತೆಗಳನ್ನೆಲ್ಲ ತೊಳೆದು ಪಾತ್ರೆಗಳನ್ನು ತೊಳೆದು ಗಂಧ ಅಕ್ಷತೆಯನ್ನು ಹಚ್ಚಿ ದೇವರ ನೈವೇದ್ಯಕ್ಕೋಸ್ಕರವಾಗಿ ನೀವು ಅನ್ನವನ್ನು ಮಾಡಿ ಮನೆಯಲ್ಲಿ ಮತ್ತು ಭಕ್ಷ್ಯ ಭೋಗಾದಿಗಳನ್ನು ಮಾಡಿ ಭಕ್ಷ್ಯಗಳನ್ನು ಮಾಡಬಹುದು. ಬೇರೆ ಬೇರೆ ಪದಾರ್ಥಗಳನ್ನೆಲ್ಲ ಮಾಡಿ ಆ ದೇವರಿಗೆ ನೈವೇದ್ಯವನ್ನು ಮಾಡಿ ತೆಂಗಿನಕಾಯಿ ಬಾಳೆಹಣ್ಣು ದೇವರಿಗೆ ನೈವೇದ್ಯವನ್ನು ಮಾಡಿ ಗುರುಗಳ ಸ್ಮರಣೆಯನ್ನು ಮಾಡಬೇಕಂತೆ. ಆ ಗುರುಗಳ ಸ್ಮರಣೆಯನ್ನು ಯಾವ ರೀತಿಯಾಗಿ ಮಾಡಿದರೆ ನಾವು ಫಲ ಸಿಗ್ತಕ್ಕಂಥದ್ದು ಇರುತ್ತೆ ಅಂತಂದರೆ ಆ ಕಲಿಯುಗದಲ್ಲಿ ವಿಶೇಷವಾಗಿ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷ ಎಲ್ಲರಿಗೂ ಅನುಗ್ರಹ ಮಾಡಿದ್ದಾರೆ. ಕಲಿಯುಗದಲ್ಲಿ ವಿಶೇಷವಾಗಿ ತಿರುಪತಿ ತಿಮ್ಮಪ್ಪ, ಮಂತ್ರಾಲಯದ ರಾಘಪ್ಪ, ಈ ರಾಘಪ್ಪನ ಒಂದು ಸ್ಮರಣೆಯನ್ನು ಮಾಡಬೇಕಂತೆ. ಹೇಗೆ ಸ್ಮರಣೆಯನ್ನು ಮಾಡಿದರೆ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅಂದರೆ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನು ಪಠನೆಯನ್ನು ಮಾಡಬೇಕಂತೆ. ಆ ಪಠನೆಯನ್ನು ಹೇಗೆ ಮಾಡಬೇಕು? 5 ಬಾರಿ ರಾಯರ ಸ್ತೋತ್ರವನ್ನು ಹೇಳಿ ಅದಕ್ಕಿಂತ ಮುಂಚಿತವಾಗಿ ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಮಿತ ವಿಕ್ರಮಃ ಶಂಕರ್ಷಣೋ ಅನಿರುದ್ಧಶ್ಚ ಶೇಷಾದ್ರಿರೇವ ಚ ಜನಾರ್ದನ ಪದ್ಮನಾಭೋ ವೆಂಕಟಾಚಲವಾಸನಃ ಸೃಷ್ಟಿಕರ್ತಾ ಜಗನ್ನಾಥೋ ಮಾಧವೋ ಭಕ್ತವಶ್ಚಲಃ ಗೋವಿಂದೋ ಗೋಪತಿ ಕೃಷ್ಣೋ ಕೇಶವೋ ಗಣಧ್ವಜಃ ಪರಾವೋ ವಾಮನಶ್ಚೈವ ನಾರಾಯಣೋ ಲೋಕ್ಷಜಃ ಶ್ರೀಧರ ಪುಂಡರೀಕಾಕ್ಷ ಸರ್ವದೇವಸ್ತುತೋರಿಃ ಶ್ರೀನರಸಿಂಹೋ ಮಹಾಸಿಂಹೋ ಸೂತ್ರಾಕಾರ ಪುರಾತನ ರಮಾನಾಥೋ ಮಹೇರ್ಭರ್ತ ಭೂಧರ ಪುರುಷೋತ್ತಮಃ ಚೋಲಪುತ್ರ ಪ್ರೇಷ್ಯಾಂತೋ ಬ್ರಹ್ಮಾಧೀನ ವರಪ್ರದಃ ಶ್ರೀಧಿ ಸರ್ವಭೂತಾನಾಂ ಭಯನಾಶನ ಶ್ರೀರಾಮೋ ರಾಮಬಂಧಶ್ಚ ಬಹುಬಂಧೇಕಮೋಚಕಃ ಭೂತವಾಸೋ ಗಿರಾವಾಸ ಶ್ರೀನಿವಾಸಾಯ ತಿರುಪತಿ ಅಚ್ಯುತಾನಂದ ಗೋವಿಂದೋ ವಿಷ್ಣು ವೆಂಕಟನಾಯಕಃ ಸರ್ವದೇವೀಕ ಶರಣಂ ಸರ್ವದೇವೀಕ ವಂದಿತಂ ಸಮಸ್ತ ದೇವಕವಚಂ ಸರ್ವದೇವಚಿಕಾಮಣಿ ಇತೀತಂ ಕೀರ್ತಿತಂ ಯಸ್ಯ ವಿಷ್ಣು ಹೃತೇಸ ತ್ರಿಕಾಲೇ ಪಡೆದಿತ್ಯಂ ಪಾಪಂ ತಸ್ಯ ರಮ್ಯತೆ ರಾಜದ್ವಾರೆ ಪಡೆದ್ಗೋರೆ ಸಂಗ್ರಾಮೇ ರಿಪುಸಂಕಟೆ ಭೂತ ಸರ್ಪ ಪಿಶಾಚಾದಿ ಭಯಂನಾಚಿಕದಾಕನ. ಈ ಮಂತ್ರದಿಂದ ಈ ಮಂತ್ರವನ್ನು ಪಠನೆಯನ್ನು ಮಾಡಿದರೆ ಸಾಕಂತೆ ನಾವು ಫಲ ಜಾಸ್ತಿ ಇರ್ತಕ್ಕಂಥ ಭಾಗ್ಯ ಇರುತ್ತದೆ. ಭೂತ ಪ್ರೇತ ಪಿಶಾಚಾದಿ ಭಯಂ ನಾಚಿಕದಾಚನ ಅಪುತ್ರೋ ಲಭತೆ ಪುತ್ರಾನ್ ನಿರ್ಧನೋ ಧನವಾನ್ ಭವೇತ್ ರೋಗಾತ್ತೋ ಮುಚ್ಯತೆ ರೋಗಾತ್ ಬದ್ಧೋ ಮುಚ್ಚೇತ ಬಂಧನಾತ್ ಯದ್ದಿಷ್ಟಂ ಲೋಕೆ ತತ್ತ ಪ್ರಾಪುಷಂಶಯ ಐಶ್ವರ್ಯಂ ರಾಜಸನ್ಮಾನ ಭಕ್ತಿ ಮುಕ್ತಿ ಪರಪ್ರದಂ ವಿಷ್ಣು ಸರ್ವಲೋಕೈಕೋಪಾನ ಸರ್ವ ದುಃಖೈಕ ನಾಶನಂ. ನಮ್ಮಲ್ಲಿರ್ತಕ್ಕಂಥ ದುಃಖಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತದೆ. ಸರ್ವೇಶ್ವರ್ಯ ಪ್ರದಮುಣಾಂ ಸರ್ವಮಂಗಳಕಾರಕಂ ಮಾಯಾವೀ ಪರಮಾನಂದಂ ದತ್ವಾ ವೈಕುಂಠವತ್ತಮಂ ಸ್ವಾಮಿ ಪುಷ್ಕರಣಿ ತೀರೇನ ಮಯಾ ಸಹಮೂರ್ತಿ
ಕಲ್ಯಾಣಾಂತಲತ್ರಾಯ ಕಾವ್ಯದಾಯಿನಿ ಶ್ರೀ ವೆಂಕಟನಾಥಾಯ ಶ್ರೀನಿವಾಸಾಯ ನಮಃ. ಈ ಸ್ತೋತ್ರವನ್ನು ಅದರಲ್ಲೂ ವಿಶೇಷವಾಗಿ ರಥಸಪ್ತಮಿ ದಿವಸ ಈ ಸ್ತೋತ್ರವನ್ನು ವೆಂಕಟೇಶ್ ಸ್ತೋತ್ರ ಅಂತ ಕರೀತಾರೆ. ಇದನ್ನು ವೆಂಕಟೇಶ ಸ್ತೋತ್ರ ಅಂತ ಕರೀತಾರೆ. ಈ ಸ್ತೋತ್ರವನ್ನು ಪಠನೆ ಮಾಡಲೇಬೇಕು, ಪ್ರತಿಯೊಬ್ಬರು ಪಠನೆಯನ್ನು ಮಾಡಬೇಕು. ಕ್ಷತ್ರಿಯ ಶುದ್ಧ ವೈಶ್ಯ ಬ್ರಾಹ್ಮಣಾಂತರಿಲ್ಲ ಎಲ್ಲರೂ ಪಠನೆಯನ್ನು ಮಾಡಿದಾಗ ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋದೇವೋ ನಮೋತೋ ನಮವಿಷ್ಯತೆ ಏನೇನ ಸತ್ಯವಾಕ್ಯೇನ ಸರ್ವಾರ್ಥಾಂ ಸಾಧಯಾಮಿ ಅಂತ ಹೇಳ್ತಾರೆ. ಈ ಸ್ತೋತ್ರವನ್ನು ಪಠನೆಯನ್ನು ಮಾಡಿ, ರಾಯರ ಸ್ತೋತ್ರವನ್ನು ಪಠನೆಯನ್ನು ಮಾಡಿ, ಅದರಿಂದ ನಮ್ಮಲ್ಲಿರ್ತಕ್ಕಂಥ ಏನೇನು ಕಷ್ಟಗಳಿದೆ, ಏನೇನು ತೊಂದರೆಗಳಿದೆ, ಆ ತೊಂದರೆ ಎಲ್ಲ ರಥಸಪ್ತಮಿ ದಿವಸ, ರಥದ ಸಪ್ತಮಿ ರಥವನ್ನು ಹೇರುತ್ತಾನೆ ಪರಮಾತ್ಮ ಸಾಕ್ಷಾತ್ ಭೂ ವೈಕುಂಠಪತಿಯಾಗಿರ್ತಕ್ಕಂಥ ಶ್ರೀನಿವಾಸ ದೇವರ ಅನುಗ್ರಹದಿಂದ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ, ಮತ್ತೆ ರಾಯರ ಅನುಗ್ರಹದಿಂದ, ಗುರುಗಳ ಅನುಗ್ರಹ, ಗುರುಗಳ ಸೇವೆಯಿಂದ ನಮ್ಮ ಕಷ್ಟಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತದೆ. ಈ ಕಷ್ಟಗಳು ಏನೇ ಇದ್ರೂ, ಏನೇ ಜ್ಞಾನ ಸಂಪತ್ತಿದ್ರೂ ನಮಗೆ ಒಳ್ಳೆ ಮನುಷ್ಯನಿಗೆ ವಿದ್ಯೆ ಇರುತ್ತೆ, ಆದರೆ ಒಂದಿರದಂಥವರಿಗೆ ಏನು ವಿನಯ ಇರಲ್ಲ. ವಿದ್ಯಂ ದದಾತಿ ವಿನಯಂ. ಎಲ್ಲಿ ವಿನಯ ಇರುತ್ತೋ ಅಲ್ಲಿ ವಿದ್ಯಾ ಬರಬೇಕಂತೆ. ವಿದ್ಯಾ ದದಾತಿ ವಿನಯಂ. ಇವೆರಡೂ ಇದ್ದರೆ ಮಾತ್ರ ಮನುಷ್ಯ ಆಗ್ತಾನೆ. ಅದೇ ಇಲ್ಲ ಅಂದರೆ ಮನುಷ್ಯನೇ ಅಲ್ಲ. ಅದಕ್ಕೋಸ್ಕರವಾಗಿ ಭಗವಂತ ಎಲ್ಲ ಕೊಡ್ತಾನೆ, ವಿದ್ಯಾ ಎಲ್ಲ ಕೊಟ್ಟು ಅದು ವಿನಯನೇ ಇಲ್ಲ ಅಂದರೆ ಪ್ರಯೋಜನ ಬಂತು. ಅದಕ್ಕೋಸ್ಕರ ಭಗವಂತನ ಸ್ಮರಣೆ, ದೇವರ ಸ್ಮರಣೆ, ಗುರುಗಳ ಸ್ಮರಣೆ, ಅಹಮ್ಮನ್ನು ಬಿಟ್ಟು ನಾ ಕರ್ತ ಹರಿಕರ್ತ ಆತತ್ಪೂಜ ಸರ್ವಶಾಲಿನ ಅಂದಾಗ ಆ ಭಗವಂತನೇ ಬಂದು ನುಡಿಸಿ ನಮ್ಮನ್ನೆಲ್ಲ ಉದ್ಧಾರ ಮಾಡ್ತಕ್ಕಂಥವನ್ನಾಗ್ತಾನೆ. ಅದರಲ್ಲಿ ರಥಸಪ್ತಮಿ ವಿಶೇಷವಾಗಿರ್ತಕ್ಕಂಥದ್ದು ರೇವತಿ ನಕ್ಷತ್ರ ಇರ್ತಕ್ಕಂಥದ್ದು. ರಥಸಪ್ತಮಿ ದಿವಸ ಆ ರೇವತಿ ನಕ್ಷತ್ರ ಇರ್ತಕ್ಕಂಥದ್ದೆಲ್ಲರೂ ಆ ರೇವತಿ ಮೀನರಾಶಿಯವರಿಗೆ ಭಗವಂತ ವಿಶೇಷವಾಗಿ ಆ ಸೂರ್ಯನಾರಾಯಣ ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಮೀನರಾಶಿಯವರಿಗೆಲ್ಲ ಅವತ್ತಿನ ದಿವಸ ಸುದಿನ, ಆ ಸುದಿನ ಅವತ್ತಿನ ದಿನದಿಂದ ಮೀನರಾಶಿಯವರಿಗೆ ವಿಶೇಷ ಅನುಗ್ರಹವನ್ನು ಮಾಡಿ ಅವರಿಗೆ ಒಳ್ಳೆ ಜ್ಞಾನ, ಒಳ್ಳೆ ಸಂಪತ್ತನ್ನು ಕೊಡ್ತಾನೆ. ಆರೋಗ್ಯದ ಸಮಸ್ಯೆ ಏನಿದ್ದು ಪರಿಹಾರ ಮಾಡ್ತಕ್ಕಂಥವ್ರಾಗ್ತಾನೆ. ಎಲ್ಲವೂ ಪರಿಹಾರ ಆಗಲಿದ್ದಾನೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ, ರಥಸಪ್ತಮಿ ವಿಶೇಷವಾಗಿ ಎಲ್ಲರಿಗೂ ಆರೋಗ್ಯ, ಒಳ್ಳೆ ಭಾಗ್ಯ, ಒಳ್ಳೆ ಸಂಪತ್ತನ್ನು ಕೊಟ್ಟು ಭಗವಂತ ಅನುಗ್ರಹ ಮಾಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ರಘುವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ದ್ವಾಂಧರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಹಂಸನಾಮ ಪಕ್ಷಿಯಾಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತು, ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವಾಂತರ್ಗತ ಭಾರತೀಶಾರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री राघवे